ಲೀಲಾಳನ್ನ ಮುಗಿಸಲು ಮಂಜುನಾಥ ಸ್ಕೆಚ್ ಹಾಕಿದ್ದ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ ಬರ್ತಾ ಇದೆ. ಲೀಲಾ ಏನಿದ್ದಾಳೆ, ಲೀಲಾಳ ಗಂಡ ಮಂಜುನಾಥ ಲೀಲಾಳನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದ. ಡ್ರೈವರ್ ಜೊತೆ ಸ್ಕೆಚ್ ಹಾಕಿದ್ದಂತೆ ಈ ಒಂದು ಮಂಜುನಾಥ ಇನ್ನೊಂಥ ಮಾಹಿತಿ ಬರ್ತಾ ಇದೆ. ಮಂಜುನಾಥ ಸ್ಕೆಚ್ ಮಗನಿಂದಲೇ ಬಯಲಾಗಿದೆ. ಮಂಜುನಾಥನ ಈ ಒಂದು ಸ್ಕೆಚ್ ಘಟನೆಯಿಂದ ಹೆದರಿಕೊಂಡಂತಹ ದೊಡ್ಡ ಮಗ ತುಂಬ ಹೆದರ್ಕೊಂಡಿದ್ದಾನೆ. ಆ ಹುಡುಗ ಈ ಒಂದು ಘಟನೆ ಇದೆ, ಏನಾಗಿತ್ತು ಘಟನೆ ಬಳಿಕ ಅಮ್ಮನ ಬಳಿ ಹೇಳಿಕೊಂಡಿದ್ದಾನೆ ಮಗ. ಈಗ ಎಲ್ಲ ವಿಚಾರವನ್ನ ಹೇಳಿರುವಂಥದ್ದು. ಮಂಜಾ ಡ್ರೈವರ್ ಮಾತನ್ನ ರಿವೀಲ್ ಮಾಡಿದ್ದಾನೆ ಈಗ ಅವರ ಮಗ. ಮಂಜುನಾಥನ ಮಗನೇ ರಿವೀಲ್ ಮಾಡಿರುವಂಥದ್ದು. ಲೀಲಾನ್ನ ಮುಗಿಸಿ ನಾನು ಜೈಲಿಗೆ ಹೋಗ್ತೀನಿ ಎಂದಿದ್ದ ಮಂಜುನಾಥ. ನೀನೇ ಕಾರ್ ಇಟ್ಕೋ ಅಂತ ಡ್ರೈವರ್ಗೆ ಹೇಳಿದ್ದಂತೆ ಈ ಮಂಜುನಾಥ. ನಾನು ಮುಗಿಸ್ಬಿಡ್ತೀನಿ ಲೀಲಾನ ಅಂತ ಹೇಳಿ ಡ್ರೈವರ್ ಜೊತೆಗಿನ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ಮಗ. ಅದೆಲ್ಲವನ್ನೂ ಕೂಡ ಈಗ ಅಮ್ಮನಿಗೆ ಹೇಳಿರುವಂಥದ್ದು. ಈಗ ಅಮ್ಮನ ಬಳಿ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾನೆ ಮಗ. ಈ ಎಲ್ಲವನ್ನೂ ಕೂಡ ಫ್ರೀಡಮ್ ಟಿವಿಲಿ ರಿವೀಲ್ ಮಾಡಿದ್ದಾಳೆ ಲೀಲಾ. ಈ ವಿಚಾರಗಳನ್ನು ಹಂಚಿಕೊಂಡಿದ್ದಾಳೆ ಫ್ರೀಡಮ್ ಟಿವಿಯ ಜೊತೆ. ಏನೇನಾಯ್ತು ಅಂತ, ಲೀಲಾಳನ್ನು ಮುಗಿಸೋಕೆ ಮಂಜುನಾಥ್ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ದ, ಅದು ಡ್ರೈವರ್ ಜೊತೆ ಸೇರಿಕೊಂಡು ಅಂತ ಹೇಳಿ ಆ ವಿಚಾರ ಈಗ ರಿವೀಲ್ ಆಗಿರುವಂಥದ್ದು. ಮಂಜುನಾಥನ ಮಗನಿಂದಲೇ ಈ ಒಂದು ವಿಚಾರ ರಿವೀಲ್ ಆಗಿದೆ. ಮಂಜುನಾಥ ಮತ್ತೆ ಮಂಜುನಾಥ ಡ್ರೈವರ್ ಇಬ್ಬರು ಏನಿದ್ರೆ ಸೇರಿಕೊಂಡು ಸ್ಕೆಚ್ ಹಾಕಿರುವಂಥದ್ದು. ನಾನು ಲೀಲಾಳನ್ನ ಸಾಯಿಸಬೇಕಾದ್ರೆ ಜೈಲಿಗೆ ಹೋಗ್ತೀನಿ, ನೀನೇ ಕಾರನ್ನು ಇಟ್ಕೋ. ಈ ವಿಚಾರ ಮಗ ಕೇಳಿಸ್ಕೊಂಡಿದ್ದಾನೆ, ಮಗನಿಗೆ ಗೊತ್ತಾಗಿದೆ. ಈಗ ಅಮ್ಮನ ಬಳಿ ಹೇಳ್ಕೊಂಡು ಅಳ್ತಾ ಇದ್ದಾನೆ. ಈ ರೀತಿ ಎಲ್ಲ ಆಯ್ತು, ಈ ರೀತಿ ಮಾತಾಡ್ತಾ ಇದ್ರು, ಸ್ಕೆಚ್ ಆಗ್ತಾ ಇದ್ರು, ನಾನು ಹೇಳಿರಲಿಲ್ಲ ಇಷ್ಟು ದಿನ ನಿನಗೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿ ಎಲ್ಲವನ್ನ ಹೇಳ್ಕೊಂಡು ಕಣ್ಣೀರನ್ನು ಹಾಕಿರುವಂಥದ್ದು ಮಗ. ನಿಮ್ಗೆ ಮುಂಚೆ ಏನಾದ್ರೂ ಒಂದು ಕ್ಲೂ ಇತ್ತಾ, ಹಿಂಗ್ ಮಾಡ್ಬೋದು ಮಂಜಾ, ಹಿಂಗ್ ಇದ್ ಮಾಡ್ಬೋದು ಅಂತ? ಅಂದ್ರೆ ಮ್ಯಾಮ್ ನನ್ಗೆ ಇದಿತ್ತು, ಇವ್ನ್ ಏನಾದ್ರು ಒಂದ್ ಮಾಡೇ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು ಮ್ಯಾಮ್ ನನ್ಗೆ. ಯಾಕಂದ್ರೆ ಅಷ್ಟು ದ್ವೇಷ ಇತ್ತಲ್ಲ ಅವ್ನ್ಗೆ, ಏನಾದ್ರು ಒಂದ್ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು ಮ್ಯಾಮ್ ನನ್ಗೆ. ಅದು ನಮ್ ಡ್ರೈವರ್ ಹತ್ರ ಎಲ್ಲ ಹೇಳಿದಾನಂತೆ ಮ್ಯಾಮ್ ಅವನು. ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಕಾರ್ ಎಲ್ಲ ನೀನೇ ಇಟ್ಕೋ, EMI ಎಲ್ಲ ನೀನೇ ಕಟ್ಕೊಂಡ್ ಹೋಗು, ನನ್ ಮನೇಲಿ ನೀನೇ ಇದ್ಕೋ ಅಂತೆಲ್ಲ ಹೇಳಿದಾನಂತೆ. ನಿನ್ನೆ ನನ್ ಮಗ ಹೇಳ್ದ ಮ್ಯಾಮ್ ಆ ಮಾತ್ನ. ಓಕೆ, ನಿಮ್ ಮಗನ್ ಗೊತ್ತಿತ್ತಿದು ಅಂದ್ರೆ ಮಗನ್ ಮುಂದೆ ಮಾತಾಡಿದ್ರದನ್ನ? ನಿನ್ನೆ ಅದನ್ನ ನಾನ್ ಹೇಳಿದಿಕ್ಕೆ ಈ ತರ ಆಯ್ತು ಅಂತ ಹೇಳಿದಿಕ್ಕೆ ಅವಾಗ ಅವನು ಬಾಯ್ ಬಿಟ್ಟಿದ್ದೆ ಮ್ಯಾಮ್ ನನ್ಗೆ. ಅಪ್ಪ ಈ ತರ ಡ್ರೈವರ್ ಅಂಕಲ್ ಹತ್ರ ಈ ತರ ಮಾತಾಡ್ತಿತ್ತಮ್ಮ, ಕಾರ್ ನೀನೇ ಇಟ್ಕೋ, ನೀನೇ EMI ಕಟ್ಕೊಂಡ್ ಹೋಗು, ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಅಂತ. ಅದಕ್ಕೆ ಮ್ಯಾಮ್ ಅವನು ಪ್ಲಾನ್ ಮಾಡಿ ಮಕ್ಕಳನ್ನೆಲ್ಲ ನನ್ನ ಹತ್ರ ಕಳಿಸ್ಬಿಟ್ಟು ಈ ತರ ಮಾಡಿರೋದು ಅವನು. ಅಲ್ಲ ಮಕ್ಳು ನಿಮ್ ಹತ್ರ ಕಳಿಸ್ಬಿಟ್ಟು ನಿಮ್ಮನ್ನ ನಿಮ್ಮೇಲೆ ಹಲ್ಲೆ ಮಾಡಕ್ ಬಂದ್ರೆ ಮಕ್ಳು ಅನಾಥ ಆಗಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅವರು? ಅದೇನ್ ಯೋಚನೆ ಮಾಡಿದಾನೋ ಗೊತ್ತಿಲ್ಲ ಮ್ಯಾಮ್ ಅವನು. ಅದೇ ಹೆಂಗಾದ್ರು ಮಾಡಿ ಮುಗಿಸ್ಬಿಟ್ಟು ಇವಳನ್ನ ಜೈಲಿಗೆ ಹೋಗ್ಬೇಕು ನಾನು ಅಂತಂದ್ಬಿಟ್ಟು ಡಿಸೈಡ್ ಮಾಡಿದಾನ. ಸೊ ಇವಾಗ ಮನೆ ಮತ್ತೆ ಇದು ಕಾರು ಎಲ್ಲ ಅವ್ರ ಡ್ರೈವರ್ ಹತ್ರ ಇದೆಯಾ? ಮ್ಯಾಮ್ ಮನೆ ಲಾಕ್ ಮಾಡಿದಾರೆ, ಅವನ ಹತ್ರನೇ ಲಾಕ್ ಇದೆ. ಓಕೆ, ಬಟ್ ಮಕ್ಕಳಿಗೆ ಯೂನಿಫಾರ್ಮ್ಸ್ ಇಲ್ಲ, ಆಮೇಲೆ ಬ್ಯಾಗು ಏನು ಇಲ್ಲ ಮ್ಯಾಮ್, ಬಟ್ಟೆಗಳು ಏನು ಇಲ್ಲ, ಎಲ್ಲ ಅವನ ಹತ್ರನೇ ಇದೆ. ಏನ್ ಮಾಡೋದು ಇನ್ನೂ ಗೊತ್ತಾಗ್ತಿಲ್ಲ ಮ್ಯಾಮ್ ನಮ್ಗೆ. ಓಕೆ, ಹೋಗಿ ತಗೊಬಂದ್ಬಿಡ್ಬೋದಲ್ಲ, ನೀವು ಹೋಗಿ ಮನೆ ಹತ್ರ ಹೋಗಿ ತಗೊಂಡ್ಬರೋದಕ್ಕೆ ಪ್ರಯತ್ನ ಪಟ್ಟ? ಬೀಗ ಎಲ್ಲ ಏನು ಇಲ್ಲ ಮ್ಯಾಮ್, ಬೀಗ ಎಲ್ಲ ಅವನ ಹತ್ರನೇ ಇದೆ. ಅದಕ್ಕೇನೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇನ್ನು ಸ್ಕೂಲ್ ಕಳಿಸ್ಲಿಲ್ಲ ಮ್ಯಾಮ್ ಮಕ್ಕಳನ್ನ. ಹೌದು, ಮಕ್ಳು ಸ್ಕೂಲ್ ಹಾಳಾಯ್ತಲ್ವಾ ಈ ಜಗಳ ಇದ್ರಿಂದ ಎಲ್ಲ. ಹೌದು ಮ್ಯಾಮ್, ಮಕ್ಕಳನ್ನ ಮೊನ್ನೆಯಿಂದಾನೇ ಸ್ಕೂಲ್ ಕಳಿಸ್ಬೇಕಿತ್ತು, ಬಟ್ ಅವನು ಕಳಿಸ್ಬೇಕಾದ್ರೆ ಒಂದ್ ಜೊತೆ ಬಟ್ಟೆ ಕೂಡ ಕೊಡ್ಲಿಲ್ಲ ಮ್ಯಾಮ್, ಹಂಗೆ ಕಳ್ಸಿದ್ದಾನೆ ಅವನು. ಓಕೆ, ಮಕ್ಳಾದ್ರೂ ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರೆ ವಾಪಸ್ ಅನ್ನೋ ಮನಸ್ಥಿತಿ ಇತ್ತು ಅವ್ರಿಗೆ. 3 ಜನ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ, ಹೆಂಗಾದ್ರೂ ಆಗ್ಲಿ ವಾಪಸ್ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ನ ಏನೋ ಅನ್ಸುತ್ತೆ. ನಿಮ್ ದೊಡ್ಡ ಮಗ ನನ್ ಮಕ್ಳು ಹೊರೆ ಆಗಲ್ಲ ಬಿಡಿ ಮ್ಯಾಮ್, ನನ್ ಕಷ್ಟನೂ ಸುಖನೂ ನನ್ ಮಕ್ಕಳನ್ನ ನೋಡ್ಕೊಂತೀನಿ. 3 ಜನ ಮಕ್ಳು ಹೆಂಗ್ ನೋಡ್ಕೋತಿರಲಿಲ್ಲ ಅವ್ರೆ? ಏನ್ ಮಾಡೋದು ಮ್ಯಾಮ್, ಏನಾದ್ರು ಕೆಲ್ಸ ಮಾಡ್ತೀನಿ ಮ್ಯಾಮ್ ನಾನು. ಇಲ್ಲ ಅವ್ರೆ, ನಿಮ್ಗೆ ಮುಂಚೆ ಏನಾದ್ರೂ ಒಂದು ಕ್ಲೂ ಇತ್ತಾ, ಹಿಂಗ್ ಮಾಡ್ಬೋದು ಮಂಜಾ, ಹಿಂಗ್ ಇದ್ ಮಾಡ್ಬೋದು ಅಂತ? ಅಂದ್ರೆ ಮ್ಯಾಮ್ ನನ್ಗೆ ಇದಿತ್ತು, ಇವ್ನ್ ಏನಾದ್ರು ಒಂದ್ ಮಾಡೇ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು ಮ್ಯಾಮ್ ನನ್ಗೆ. ಯಾಕಂದ್ರೆ ಅಷ್ಟು ದ್ವೇಷ ಇತ್ತಲ್ಲ ಅವ್ನ್ಗೆ, ಏನಾದ್ರು ಒಂದ್ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು ಮ್ಯಾಮ್ ನನ್ಗೆ. ಅದು ನಮ್ ಡ್ರೈವರ್ ಹತ್ರ ಎಲ್ಲ ಹೇಳಿದಾನಂತೆ ಮ್ಯಾಮ್ ಅವನು. ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಕಾರ್ ಎಲ್ಲ ನೀನೇ ಇಟ್ಕೋ, EMI ಎಲ್ಲ ನೀನೇ ಕಟ್ಕೊಂಡ್ ಹೋಗು, ನನ್ ಮನೇಲಿ ನೀನೇ ಇದ್ಕೋ ಅಂತೆಲ್ಲ ಹೇಳಿದಾನಂತೆ. ನಿನ್ನೆ ನನ್ ಮಗ ಹೇಳ್ದ ಮ್ಯಾಮ್ ಆ ಮಾತ್ನ.
ಮಂಜುನಾಥ ಲೀಲಾಳನ್ನು ಮುಗಿಸೋಕೆ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ದ, ಅವರ ಡ್ರೈವರ್ ಜೊತೆ ಮಾತನಾಡ್ತಿದ್ದ, ಎಲ್ಲವೂ ಕೂಡ ಮಗ ಕೇಳಿಸ್ಕೊಂಡಿದ್ದ. ಮಗನಿಗೆ ಈ ವಿಚಾರ ಗೊತ್ತಾಗಿತ್ತು. ಎಲ್ಲ ವಿಚಾರವನ್ನು ಮಗ ಹೋಗಿ ತಾಯಿಗೆ ಹೇಳ್ದ, ಅಮ್ಮ ಈ ಥರ ಹಿಂಗೆ ಆಗಿದೆ, ಅಪ್ಪ ಈ ಥರ ಹಿಂಗೆ ಮಾತಾಡ್ತಾ ಇದ್ದ, ಅದು ನನಗೆ ಗೊತ್ತಿತ್ತು, ಕೇಳಿಸ್ಕೊಂಡಿದ್ದೆ ಅಂತ ಹೇಳಿ ಎಲ್ಲವನ್ನ ಹೇಳಿರುವಂತ. ಆ ಡ್ರೈವರ್ಗೆ ನನ್ನ ಕಾರನ್ನ ನೀನೇ ಇಟ್ಕೊ, ನೀನೇ EMI ಕಟ್ಕೊಂಡು ಹೋಗು, ಇನ್ನು ಮುಂದೆ ಒಂದು ವೇಳೆ ನಾನು ಏನಾದರೂ ಇದರಲ್ಲಿ ಏನೋ ಒಂದು ನಾನು ಮಾಡಿ ಅವರಿಗೆ ಜೈಲಿಗೆ ಏನಾದರೂ ಹೋಗೋ ಒಂದು ಪರಿಸ್ಥಿತಿ ಬಂದರೆ ನೀನೇ ಇಟ್ಕೊಂಡು ನೀನೇ ಕಟ್ಕೊಂಡು ಹೋಗೋ ಅನ್ನೋ ರೀತಿಯಲ್ಲಿ ಎಲ್ಲ ಮಾತುಕತೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಂದೆ ಹಲ್ಲೆ ಮಾಡೋಕ್ಕೆ ಬಂದಿತ್ತು. ಅದೃಷ್ಟವಶಾತ್ ಲೀಲಾ ಮೇಲೆ ಅಲ್ಲೇ ಆಗಲಿಲ್ಲ, ತಪ್ಪಿಸ್ಕೊಂಡ್ಲು. ಸಂತೋಷ ಮೇಲೆ ಅಲ್ಲೇ ಆಯಿತು. ಅದನ್ನು ಕೇಳೋಕ್ಕೆ ಬಂದ ಸಂತೋಷ ಮೇಲೆ ಎಲ್ಲ ಘಟನೆಗಳನ್ನು ನೋಡಿದಂತಹ ಮಗ ಹೆದರ್ಕೊಂಡು ಭಯ ಬಿದ್ದು ಎಲ್ಲ ವಿಚಾರಗಳನ್ನು ಕೂಡ ಅವರ ತಾಯಿಯ ಮುಂದೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾನೆ. ಮೊದಲು ತಂದೆ ಅಂದರೆ ಆ ಮಗನಿಗೆ ತುಂಬ ಇಷ್ಟ ಇತ್ತು, ತಂದೆ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಈಗ ಈ ಘಟನೆ ಆದ ನಂತರ ಆ ಮಗ ಕೂಡ ನಾನು ಅಪ್ಪನ ಜೊತೆ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂತ ತಾಯಿಗೆ ಹೇಳ್ತಾ ಇರುವಂಥದ್ದು. ಇವರ ಸಂಸಾರದಲ್ಲಿ ದಿನಕ್ಕೊಂದು ರೀತಿಯಾದಂಥ ಘಟನೆಗಳು ನಡೀತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಇದು ಸರಿ ಹೋಗ್ತಾ ಇಲ್ಲ. ನಾವು ಪ್ರತಿದಿನ ಇವ್ರದ್ದು ಹೇಳ್ತಾನೇ ಇದ್ದೀವಿ. ಇದು ಬೀದಿ ರಾಮಾಯಣ ಆಗಿಬಿಟ್ಟಿದೆ ಸಂಸಾರದ ವಿಚಾರ. ನಾವು ಮಾತಾಡೋದು ಆಯಿತು, ಅವ್ರು ಮಾಡೋದು ಆಯಿತು, ಅದು ನಿಲ್ತಾನೂ ಇಲ್ಲ, ಅದಕ್ಕೊಂದು ಕ್ಲಾರಿಟಿನೂ ಸಿಗ್ತಾ ಇಲ್ಲ, ಮುಂದುವರೆದು ಹೋಗ್ತಾನೇ ಇದೆ. ಇದು ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಇವ್ರ ಬಗ್ಗೆ ಮಾತ್ರ ನಾವು ದಿನ ಹೇಳ್ಬೇಕಾಗಿರೋಂಥ ಒಂದು ಏನಂತ ಹೇಳ್ಬೇಕು ಗೊತ್ತಿಲ್ಲ, ಕೆಲಸ ಹೇಳ್ತಾ ಇದ್ದೀವಿ ಅಷ್ಟೆ. ಇವರ ಒಂದು ಸಂಸಾರದ ಒಂದು ಗಲಾಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.